ಒಂದೇ ಗ್ರಾಮದಲ್ಲಿ ಕುಸಿದು ಬಿತ್ತು 5 ಮನೆಗಳು. ಜಲಾಸುರನ ಅಟ್ಟಹಾಸಕ್ಕೆ ಸೇತುವೆ ಉಡೀಸ್. ಪ್ರವಾಹದ ನಡುವೆ ದುಸ್ಸಾಹಸಕ್ಕೆ ಯುವಕರು ಮುಂದಾಗಿದ್ದಲ್ಲಿ ನೋಡೋಣ ಬದುಕು ಅತಂತ್ರ ನ್ಯೂಸ್ ಟಾಪ್ 9 ನಲ್ಲಿ. ಮಹಾಮಳೆಗೆ ಬೆಳಗಾವಿಯಲ್ಲಿ ಬದುಕಿ ಅತಂತ್ರವಾಗ್ತಿದೆ. ಅದೆಷ್ಟು ಕುಟುಂಬಗಳು ಬೀದಿಗೆ ಬೀಳ್ತಿವೆ. ಈ ನಡುವೆ ಬೆಳಗಾವಿಯ ಕಿತ್ತೂರು ತಾಲೂಕಿನ ಒಂದೇ ಗ್ರಾಮದಲ್ಲಿ 5 ಮನೆಗಳು ಸರ್ವನಾಶವಾಗಿದೆ. ತಿಗಡುಳ್ಳಿ ಗ್ರಾಮದಲ್ಲಿ ದುರಂತ ನಡೆದಿದ್ದು, ಸೆದೆಪ್ಪ ಕ್ಯಾಥನವರ್ ಮತ್ತು ಮಲ್ಲೇಶಪ್ಪ ಎಂಬಾತರಿಗೆ ಸೇರಿದ 5 ಮನೆಗಳು ನೆಲಕಚ್ಚಿವೆ. ಅದೃಷ್ಟವಶಾತ್ ಮನೆ ಕುಸಿಯುವ ವೇಳೆ ಕುಟುಂಬಸ್ಥರು ಹೊರಗೆ ಓಡಿ ಬಂದು ಜೀವ ಉಳಿಸಿಕೊಂಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ವರುಣ ರೌದ್ರಾವತಾರ ತಾಳಿದ್ದಾನೆ. ಮಡಿಕೇರಿಯ ಹೊದಕಾನ ಗ್ರಾಮ ದೇವತೆಗೆ ಜಲಾಸುರ ದಿಗ್ಬಂಧನ ಹಾಕಿದ್ದಾನೆ. ಭದ್ರಕಾಳಿ ದೇವಸ್ಥಾನದ ಸುತ್ತಲೂ ನೀರು ಆವರಿಸಿದ್ದು ಭಕ್ತರು ಕಂಗಾಲಾಗಿದ್ದಾರೆ. ಮತ್ತೊಂದೆಡೆ ಜಲದಾಳಿಗೆ ಮರದ ದಿಮ್ಮಿಗಳು ತೇಲಿ ಹೋಗಿವೆ. ದಷ್ಟೇ ಅಲ್ಲ, ತೇಲಿ ಹೋದ ಮರದ ದಿಮ್ಮಿಗಳು ಹೊದಕಾನ ಎಂಬ ಕಿರು ಸೇತುವೆಗೆ ಗುದ್ದಿವೆ. ಇದರಿಂದ ಕಿರು ಸೇತುವೆ ನಾಶವಾಗಿದ್ದು ಹಲವು ಕುಟುಂಬಗಳ ಸಂಪರ್ಕ ಕಡಿತವಾಗಿದೆ. ಕಳೆದ 1 ವಾರದಿಂದ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಮಳೆರಾಯ ಮಂಗಳೂರು ಜನರ ನೆಮ್ಮದಿಯನ್ನೇ ಕಿತ್ಕೊಂಡಿದ್ದಾನೆ. ಸಿಕ್ಕ ಕಡೆ ಉಗ್ರರೂಪ ತಾಳಿ ಜನರ ನಿದ್ದೆಯನ್ನೇ ಹಾಳು ಮಾಡಿದ್ದಾನೆ. ಪರಿಸ್ಥಿತಿ ಹೀಗಿರುವಾಗ ಅದ್ಯಪಾಡಿ ಗ್ರಾಮದಲ್ಲಿನ ಒಂದು ಭಾಗವೇ ನೀರಿನಲ್ಲಿ ಮುಳುಗಿ ಹೋಗಿದೆ. ಅದು ಕೂಡ ಒಂದಲ್ಲ ಎರಡಲ್ಲ, ಸರಿಸುಮಾರು 35ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಮತ್ತೊಂದು ಕಡೆ ಪ್ರವಾಹದಲ್ಲಿ ಕೃಷಿ ಜಮೀನುಗಳು ಕೂಡ ಜಲಾವೃತವಾಗಿದ್ದು ಜನ ದೋಣಿಗಳನ್ನ ಬಳಸಿಕೊಂಡು ಓಡಾಡ್ತಿದ್ದಾರೆ. ಪ್ರವಾಹದ ಹೊಡೆತಕ್ಕೆ ಹಾಸನದ ಹಲವೆಡೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಹಾಸನ ಹಾಗೂ ಕೊಣನೂರು ಮಾರ್ಗದ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಅರಕಲಗೂಡು ತಾಲೂಕು ವಡವನ ಹೊಸಳ್ಳಿ ಬಳಿಯ ರಸ್ತೆ, ಹಾಸನ ಹಾಗೂ ಮಡಿಕೇರಿ ರಾಜ್ಯ ಹೆದ್ದಾರಿ ಬಳಿಯ ಬದಲಿ ಮಾರ್ಗವು ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ರಾಮನಾಥಪುರ ಹಾಗೂ ಕೊಣನೂರಿಗೆ ಸಂಪರ್ಕ ಬಂದ್ ಆಗಿದ್ದು ಅಧಿಕಾರಿಗಳು ಕೊಣನೂರಿಗೆ ಬದಲಿ ಮಾರ್ಗದ ವ್ಯವಸ್ಥೆ ಮಾಡಿದ್ದಾರೆ. ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯದಿಂದ ನೀರು ರಿಲೀಸ್ ಮಾಡಿದ್ದಕ್ಕೆ ಟಿ ನರಸೀಪುರ ತಾಲೂಕಿನಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಈಗಾಗಲೇ ತಲಕಾಡಿನ ಹೆಮ್ಮಿಗೆ ಸೇತುವೆ ಮುಳುಗಡೆಗೆ ಕೆಲವೇ ಅಡಿ ಮಾತ್ರ ಬಾಕಿ ಇದೆ. ಹೀಗಾಗಿ ಶ್ರೀ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ಅಲ್ಲದೆ ನದಿಗೆ ಇಳಿಯದಂತೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಭಟಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಗೋಕರ್ಣದಲ್ಲಿ ಮನೆ ಗೋಡೆ ಕುಸಿತವಾಗಿದೆ. ಅದೃಷ್ಟವಶಾತ್ ಕುಟುಂಬಸ್ಥರು ಅಪಾಯದಿಂದ ಪಾರಾಗಿದ್ದು ಕೊಪ್ಪದ ರವಿ ಗಣಪತಿ ಎಂಬುವರ ಕುಟುಂಬ ಆತಂಕಗೊಂಡಿದ್ದಾರೆ. ಇನ್ನು ಮನೆ ಗೋಡೆ ಕುಸಿತವಾಗಿದ್ದರಿಂದ ಮನೆಯಲ್ಲಿದ್ದ ವಸ್ತುಗಳಿಗೂ ಹಾನಿಯಾಗಿದೆ. ಧಾರಾಕಾರ ಮಳೆಗೆ ಗದಗ ಮುಂಡರಗಿ ತಾಲೂಕಿನ ಶಿಂಗಟಾಲೂರಿನ ರಸ್ತೆಗಳು ಕೆಸರು ಗದ್ದೆಯಂತಾಗಿದೆ. ಇದರಿಂದ ಶಾಲೆಗೆ ತೆರಳಲು ಅಂಗನವಾಡಿ ಮತ್ತು ಶಾಲಾ ಮಕ್ಕಳು ಪರದಾಡಿದ್ದಾರೆ. ರಸ್ತೆಗೆ ಡಾಂಬರು ಹಾಕದ ಕಾರಣ ರಸ್ತೆ ಕೆಸರುಮಯವಾಗಿದ್ದು ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಪ್ರಯೋಜನವಾಗಿಲ್ಲ. ಮತ್ತೊಂದು ಕಡೆ ಪುಟ್ಟ ಮಕ್ಕಳ ಸರ್ಕಸ್ ನೋಡಿದಂತಹ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಆತಂಕದಿಂದಲೇ ಕಾಲ ಕಳೆದಿದ್ದಾರೆ. ವೆಬ್ಬನ್ಯಾಸ್ ಅಂದ್ರೆ ರಭಸವಾಗಿ ಉಕ್ಕಿ ಹರಿತಾ ಇರುವಂತಹ ನೀರಿನಲ್ಲಿ ಮೀನು ಹಿಡಿಯುವ ದುಸ್ಸಾಹಸಕ್ಕೆ ಜನ ಕೈ ಹಾಕಿದ್ರು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಮದಗಮಾಸೂರು ಕೆರೆಯಲ್ಲಿ ಯುವಕರು ಹುಚ್ಚು ಸಾಹಸಕ್ಕೆ ಮುಂದಾಗಿದ್ರು. ಅದು ಕೂಡ ಜಾರುವ ಕಲ್ಲು ಬಂಡೆಗಳ ಬಳಿ ನಿಂತು ಮೀನು ಹಿಡಿಯಲು ಬಲೆ ಬೀಸಿದ್ದು ಸ್ವಲ್ಪ ಯಾಮಾರಿದ್ರು ಯುವಕರಂತೂ ಯಮಲೋಕ ಸೇರೋದು ಗ್ಯಾರಂಟಿ. ವರುಣಾರ್ಭಟದಿಂದ ಜಲಾಶಯಗಳು ಭೋರ್ಗರಿತಾ ಇದೆ. ಶಿವಮೊಗ್ಗ ಶಿಕಾರಿಪುರದ ಅಂಜನಾಪುರ ಜಲಾಶಯ ಕೂಡ ಭರ್ತಿಯಾಗಿ ಕೋಡಿಬಿಟ್ಟಿದೆ. ಹೀಗಾಗಿ ಡ್ಯಾಂನ 70 ಗೇಟ್ಗಳನ್ನು ತೆರೆದು ನೀರು ರಿಲೀಸ್ ಮಾಡಲಾಗ್ತಿದೆ. ಸದ್ಯ ಅಂಜನಾಪುರ ಜಲಾಶಯ 21 ಅಡಿ ಇದ್ದು ಶಿಕಾರಿಪುರ ರೈತರು ಫುಲ್ ಖುಷಿಯಾಗಿದ್ದಾರೆ. ನೋಡ್ತಾ ಇದ್ದಂತೆ ಭೂಕುಸಿತವಾಗಿದ್ದಲ್ಲಿ ಇಡೀ ಗ್ರಾಮವೇ ಜಲಾವೃತ. ಬಳಿಕ ಆಗಿದ್ದೇನು? ಸಾಲು ಗುಡ್ಡ ಕುಸಿತ. ಮಹಾಮಳೆಗೆ ಅತಂತ್ರವಾಯಿತು ಬದುಕು. ಈ ಸ್ಟೋರಿಗಳನ್ನು ನೋಡೋಣ ವರುಣಾಘಾತ ನ್ಯೂಸ್ ಟಾಪ್ 9 ನಲ್ಲಿ. ವರುಣನ ಹೊಡೆತಕ್ಕೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬೆಟ್ಟ ಗುಡ್ಡಗಳೇ ಕುಸಿತಾ ಇದೆ. ಜನಜೀವನವೇ ಅಸ್ತವ್ಯಸ್ತವಾಗ್ತಿದೆ. ಈ ನಡುವೆ ಮಣಬೂರಿನಲ್ಲಿ ನೋಡ್ತಾ ಇದ್ದಂತೆ ಭೂಕುಸಿತವಾಗಿದೆ.
ಬಾಳೆಹೊನ್ನೂರು ಸಮೀಪದ ಮಣಬೂರಿನಲ್ಲಿ ಬೃಹತ್ ಮರದ ಸಮೇತ ಸರಿಸುಮಾರು 100 ಅಡಿ ವ್ಯಾಪ್ತಿಯಲ್ಲಿ ಭೂಕುಸಿತವಾಗಿದೆ. ಭೂಕುಸಿತ ಆಗಿರುವುದರಿಂದ ಸ್ಥಳೀಯರು ಜೀವ ಭಯದಲ್ಲೇ ಬದುಕುತ್ತಿದ್ದಾರೆ. ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಮಳೆರಾಯ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳನ್ನೇ ತಂದೊಡ್ಡಿದ್ದಾನೆ. ಹಳ್ಳ ಕೊಳ್ಳಗಳು ನದಿಗಳಂತೆ ಬದಲಾಗಿದ್ರೆ ನದಿಗಳು ಉಗ್ರ ರೂಪವನ್ನ ತಾಳಿವೆ. ಇದರಿಂದ ಶೃಂಗೇರಿ ತಾಲೂಕಿನ ಕಿಕ್ರೆ ಗ್ರಾಮ ಸಂಪೂರ್ಣವಾಗಿ ದ್ವೀಪದಂತಾಗಿದೆ. ಮತ್ತೊಂದು ಕಡೆ ಶೃಂಗೇರಿ ಕಿಕ್ರೆ ನಡುವಿನ ರಸ್ತೆ ಸಂಪರ್ಕ ಕಟ್ ಆಗಿದೆ. ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದಕ್ಕೆ ಪರದಾಡುವಂತಾಗಿದೆ. ರಣಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪಂಚನಕಲ್ಲು ಬಳಿ ಮನೆಗಳಿಗೆ ಜಲಾಸುರ ದಿಗ್ಬಂಧನ ಹಾಕಿದ್ದಾನೆ. ಪರಿಸ್ಥಿತಿ ಹೀಗಿರುವಾಗ ಪಂಚನಕಲ್ಲು ಭಾಗದಲ್ಲಿ ದಿನಕ್ಕೊಂದು ಗುಡ್ಡ ಕುಸಿತಾ ಇದೆ. ಮೊನ್ನೆಯಷ್ಟೇ ಪಂಚನಕಲ್ಲು ಗ್ರಾಮದ ಕಾರ್ಲು ಎಂಬುವರ ಮನೆ ಮೇಲೆ ಗುಡ್ಡ ಕುಸಿತವಾಗಿತ್ತು. ಗುಡ್ಡ ಕುಸಿತದಿಂದ 3 ಕೇರಳದ ಕಾರ್ಮಿಕರು ಮೃತಪಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಮತ್ತೊಮ್ಮೆ ಗುಡ್ಡ ಕುಸಿತ ಸಂಭವಿಸಿದೆ. ಸುಮಾರು 3.5 ಅಡಿ ಆಳಕ್ಕೆ 100 ಅಡಿ ದೂರದವರೆಗೆ ಗುಡ್ಡ ಕುಸಿತವಾಗಿದೆ. ನಾನ್ ಸ್ಟಾಪ್ ಸುರಿತಾ ಇರುವಂತಹ ಮಳೆಯಿಂದ ಅದೆಷ್ಟೋ ಕಡೆ ರಸ್ತೆ ಯಾವುದು ಜಮೀನು ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಅದರಂತೆ ಉಡುಪಿ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. 250 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ಭತ್ತ ಹಾನಿಯಾಗಿದ್ರೆ ನಗರ ಪ್ರದೇಶದಲ್ಲಿ 93 ಕಿಲೋಮೀಟರ್ ರಸ್ತೆ, ಗ್ರಾಮೀಣ ಭಾಗದಲ್ಲಿ 685 ಕಿಲೋಮೀಟರ್ ರಸ್ತೆ ಕಿತ್ತು ಹೋಗಿವೆ. ಇನ್ನು 13 ಸೇತುವೆಗಳಿಗೆ ಹಾನಿಯಾಗಿದ್ರೆ 1515 ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇನ್ನು ಮಳೆಗೆ ಜಿಲ್ಲೆಯಲ್ಲಿ ಈವರೆಗೂ 64 ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಮುಂದುವರೆದಿದೆ. ಸಮುದ್ರ ತೀರದಲ್ಲಿ ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಜೋರಾಗ್ತಿದೆ. ಇದರಿಂದಾಗಿ ಕಡಲ ಕೊರೆತ ಶುರುವಾಗಿದೆ. ಕಡಲ ಕೊರೆತದಿಂದಾಗಿ ಸರಿಸುಮಾರು 20ಕ್ಕೂ ಹೆಚ್ಚು ತೆಂಗಿನ ಮರಗಳು ಧರೆಗುರುಳಿವೆ. ಕಾರವಾರ ತಾಲೂಕಿನ ತರಂಗಮೇಟು ಬಳಿ ಕಡಲ ತೀರದಲ್ಲಿ ಘಟನೆ ನಡೆದಿದ್ದು ಜನರು ತೀವ್ರ ಆತಂಕದಲ್ಲಿದ್ದಾರೆ. 1 ಕಿಲೋಮೀಟರ್ ವರೆಗೆ ಕಡಲ ಕೊರೆತ ಆಗಿದ್ದು ಮೀನುಗಾರಿಕೆಗೆ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಕಡಲ ಕೊರೆತಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಮೀನುಗಾರರು ಒತ್ತಾಯ ಮಾಡುತ್ತಿದ್ದಾರೆ. ಕಾವೇರಿ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಕೃಷಿ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಹಾರಂಗಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದಿದ್ದು ಜಲಾಶಯದಿಂದ 15,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಇದರಿಂದಾಗಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಇನ್ನು ಹಾರಂಗಿ ಸೋಮವಾರಪೇಟೆ ರಸ್ತೆ ಮುಳುಗಡೆಯಾಗಿದೆ. ನದಿ ಪಾತ್ರದ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಅಣಸಿ ಗುಡ್ಡ 2 ಬಾರಿ ಕುಸಿತ ಕಂಡಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ 7 ಗಂಟೆಯಿಂದ ಇಂದು ಬೆಳಗ್ಗೆ 6 ಗಂಟೆವರೆಗೂ ವಾಹನ ಸಂಚಾರಕ್ಕೆ ನಿಷೇಧ ಹೇರಲಾಗಿತ್ತು. ಇದಷ್ಟೇ ಅಲ್ಲ, ಕಾರವಾರ ತಾಲೂಕಿನ ಬೆಣಗ ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ 2 ಬಾರಿ ಗುಡ್ಡ ಕುಸಿತವಾಗಿದ್ದು ಸಂಚಾರಕ್ಕೆ ತೊಂದರೆಯಾಗಿತ್ತು. ಆದ್ರೀಗ ಎಲ್ಲವನ್ನ ತೆರವು ಮಾಡಲಾಗಿದೆ. ಕೇರಳದ ವಯನಾಡು ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಕಬಿನಿ ಜಲಾಶಯದಲ್ಲಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ. 84 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಜಲಾಶಯದಲ್ಲಿ ಈಗಾಗಲೇ 82.71 ಅಡಿ ನೀರು ಸಂಗ್ರಹವಾಗಿದೆ. ಜಲಾಶಯದ ಇಂದಿನ ಒಳಹರಿವು 26,847 ಕ್ಯೂಸೆಕ್ ಇದೆ. ಹೀಗಾಗಿ ಜಲಾಶಯದಿಂದ ನೀರು ಹೊರಬಿಡಲಾಗಿದೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಶಿವಮೊಗ್ಗದಲ್ಲಿ ಮಹಾಮಳೆಗೆ ಅಪಾರ ಪ್ರಮಾಣದ ಬೆಳೆ ಆಸ್ತಿಪಾಸ್ತಿ ಹಾನಿ ಸಂಭವಿಸಿದೆ. 285 ಹೆಕ್ಟೇರ್ ಪ್ರದೇಶ ಜಲಾವೃತವಾಗಿದ್ದು ಮೆಕ್ಕೆಜೋಳ, ಭತ್ತದ ಬೆಳೆ ನಾಶವಾಗಿದೆ. ಇನ್ನು 12 ರಸ್ತೆಗಳು ಹಾಗೂ 6 ಸೇತುವೆಗಳು ಹಾನಿಗೊಳಗಾಗಿವೆ. ಇದಷ್ಟೇ ಅಲ್ಲ, 58 ಮನೆಗಳು ಭಾಗಶಃ ಬಿದ್ದಿದ್ದರೆ 6 ಮನೆಗಳು ಸಂಪೂರ್ಣ ನೆಲಸಮಗೊಂಡಿವೆ. ಮಳೆ ನಡುವೆಯೂ ಕಾರ್ಯಾಚರಣೆ. ನಾಪತ್ತೆ ಆಗಿರೋ ಯುವಕರಿಬ್ಬರು ಏನಾದ್ರು? ಕಾಲೇಜುಗಳು ಓಪನ್ ಬೆನ್ನಲ್ಲೇ ಶಾಲಾ ಗೋಡೆ ಕುಸಿತವಾಗಿದ್ದಲ್ಲಿ ಚಿಕಿತ್ಸೆಗಾಗಿ ಜೀವ ಪಣಕ್ಕಿಟ್ಟವರ ಪಾಡು ಹೇಳತೀರದು. ಈ ಎಲ್ಲ ಸ್ಟೋರಿ ನೋಡೋಣ ವರುಣನ ಹೊಡೆತ ನ್ಯೂಸ್ ಟಾಪ್ 9ನಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಕಾಣಿಯೂರು ಸಮೀಪದ ಹೊಳೆಯಲ್ಲಿ ನಾಪತ್ತೆಯಾಗಿರೋ 2 ಯುವಕರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಧನುಷ್ ಹೆಸರಿನ ಇಬ್ಬರಿಗಾಗಿ
ಎಸ್ಡಿಆರ್ಎಫ್ ತಂಡ ಶೋಧ ಕಾರ್ಯಕ್ಕೆ ಇಳಿದು ಬೋಟ್ ಸಹಾಯದಿಂದ ತಡಕಾಡುತ್ತಾರೆ. ಇದಷ್ಟೇ ಅಲ್ಲ, ಎಸ್ಡಿಆರ್ಎಫ್ ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗಿದ್ದು ಮಳೆ ಅಂತಲೂ ಲೆಕ್ಕಿಸದೆ ಎಸ್ಡಿಆರ್ಎಫ್ ತಂಡ ಹೊಳೆಯಲ್ಲಿ ಶೋಧ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರಿನ ಜನತೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ದಿನ ಕಳೀತಾ ಇದ್ದಾರೆ. ಯಾಕಂದ್ರೆ ರಣಮಳೆಗೆ ದಿನಕ್ಕೊಂದು ಅವಾಂತರ ಸಂಭವಿಸ್ತಾನೆ ಇದೆ. ಹೀಗೆ ಕಳಸ ತಾಲೂಕಿನ ತನುಡಿಯಲ್ಲಿ ಭಾರಿ ಮಳೆ ಹಾಗೂ ಬಿರುಗಾಳಿಗೆ ಮನೆಗೆ ಸರ್ವನಾಶ ಆಗೋಗಿದೆ. ಉಮೇಶ್ ಎಂಬುವರಿಗೆ ಸೇರಿದ ಮನೆ ನೆಲಸಮವಾಗಿದ್ದು ಮನೆ ಕಳೆದುಕೊಂಡಿರುವಂತಹ ಉಮೇಶ್ ಕುಟುಂಬ ಕಂಗಾಲಾಗಿದೆ. ಕೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ವಿ, ನಾವೇನ್ ಮಾಡುದು ಅಂತ ಗೋಳಿಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಕುಸ್ಕೂರಿನಲ್ಲಿ ವರುಣ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ. ಭಾರಿ ಮಳೆಯಿಂದ ಏಕಾಏಕಿ ಹೆಂಚಿನ ಮನೆ ಕುಸಿದು ಬಿದ್ದಿದೆ. ಚಂದ್ರನಾಯಕ್ ಎಂಬುವರಿಗೆ ಸೇರಿದಂತಹ ಮನೆ ಇದಾಗಿದ್ದು ಅದೃಷ್ಟವಶಾತ್ ಮನೆಯಲ್ಲಿದ್ದ ಕುಟುಂಬಸ್ಥರು ಪಾರಾಗಿದ್ದಾರೆ. ಆದರೆ ಮನೆ ಕಳೆದುಕೊಂಡಿರುವಂತಹ ಕುಟುಂಬ ಸರ್ಕಾರ ಸಹಾಯ ಮಾಡಬೇಕಾಗಿದೆ. ಇಲ್ಲವಾದಲ್ಲಿ ಇಡೀ ಕುಟುಂಬ ಬೀದಿಗೆ ಬೀಳ್ತೀವಿ ಅಂತ ಆತಂಕಗೊಂಡಿದ್ದಾರೆ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕೆಲವು ಕಾಲೇಜುಗಳು ಓಪನ್ ಆಗಿರುವ ಬೆನ್ನಲ್ಲೇ ಬೆಳಗಾವಿಯಲ್ಲಿ ದುರಂತವೊಂದು ತಪ್ಪಿದೆ. ಆದರೆ ಕಳೆದ ರಾತ್ರಿ ಖಾನಾಪುರ ತಾಲೂಕಿನ ಮುಡೇವಾಡಿ ಗ್ರಾಮದ ಸರ್ಕಾರಿ ಶಾಲೆಯ ಗೋಡೆ ಕುಸಿದು ಬಿದ್ದಿದೆ. ರಾತ್ರಿ ವೇಳೆ ಗೋಡೆ ಕುಸಿದಿದ್ದರಿಂದಾಗಿ ಅನಾಹುತ ತಪ್ಪಿದೆ. ಇನ್ನು ಮೊನ್ನೆಯಷ್ಟೇ ಗುರ್ಲಗುಂಜಿ ಗ್ರಾಮದಲ್ಲಿ ಶಾಲೆ ಕುಸಿದಿತ್ತು. ಈ ನಡುವೆ ಮತ್ತೊಂದು ಶಾಲೆಯ ಗೋಡೆ ನೆಲಕಚ್ಚಿದ್ದರಿಂದ ಪೋಷಕರು ಆತಂಕಗೊಂಡಿದ್ದಾರೆ. ಇತ್ತ ಬೆಳಗಾವಿಯ ಖಾನಾಪುರದಲ್ಲಿ ಭಾರಿ ಮಳೆಯಾಗಿದ್ದು ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ. ಮಳೆಗೆ ಮೆಂಡಿಲ್ಲ, ತಳೇವಾಡಿ ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ. ಇದರಿಂದ ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ತೆರಳಲು ಹರಸಾಹಸ ಪಡುತ್ತಿದ್ದಾರೆ. ಕೆಲವರು ತುಂಬಿ ಹರಿತಾ ಇರುವಂತಹ ಹಳ್ಳದಲ್ಲಿ ಜೀವ ಪಣಕ್ಕಿಟ್ಟು ಹಳ್ಳ ದಾಟಿ ಪಾಲಿ ಗ್ರಾಮಕ್ಕೆ ನಡೆದುಕೊಂಡು ಹೋಗ್ತಿದ್ದಾರೆ. ನಿರಂತರ ಮಳೆಯಿಂದ ಉಡುಪಿ ನಗರ ಪ್ರದೇಶದಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಇದಷ್ಟೇ ಅಲ್ಲ, ಇಂದ್ರಾಣಿ ಕಾಲುವೆಯ ಅಕ್ಕಪಕ್ಕದ ಪ್ರದೇಶಗಳು ಜಲಾವೃತವಾಗಿದೆ. ಬನ್ನಂಜೆ ನಿಟ್ಟೂರು ಪ್ರದೇಶದ ಗದ್ದೆಗಳು, ನಾಗಬನದ ಕೊಳ ಸೇರಿದಂತೆ ಸುಬ್ರಹ್ಮಣ್ಯ ಗುಡಿ ಸುತ್ತಲೂ ನೀರು ತುಂಬಿದೆ. ಇನ್ನು ಗದ್ದೆ ಪ್ರದೇಶಗಳಲ್ಲಿ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರೋದ್ರಿಂದ ನೀರು ಹರಿಯಲು ಅಡ್ಡಿಯಾಗ್ತಾ ಇದ್ದು ರಸ್ತೆ ಮೇಲೆ ನೀರು ನಿಂತಿದೆ. ಇತ್ತ ವ್ಯಾಪಕ ಮಳೆಯಿಂದಾಗಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಕೆಆರ್ಎಸ್ ಡ್ಯಾಂನಿಂದ 72,964 ಕ್ಯೂಸೆಕ್ ನೀರನ್ನ ಹೊರಕ್ಕೆ ಬಿಡಲಾಗಿದೆ. ಡ್ಯಾಂನಿಂದ ನೀರು ಹೊರಬಿಡ್ತಾ ಇರೋದ್ರಿಂದ ನದಿ ಪಾತ್ರಗಳ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಜಮೀನು, ಪ್ರವಾಸಿ ತಾಣಗಳು ಮುಳುಗಡೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ನದಿ ತೀರದ ಪ್ರವಾಸಿ ತಾಣಗಳಲ್ಲಿ ಮಂಡ್ಯ ಜಿಲ್ಲಾಡಳಿತ ಕಟ್ಟೆಚ್ಚರ ವಹಿಸಿದೆ. ನದಿ ಹತ್ತಿರಕ್ಕೆ ಪ್ರವಾಸಿಗರು ತೆರಳದಂತೆ ಬ್ಯಾರಿಕೇಡ್ ಅಳವಡಿಸಿದ್ದಾರೆ. ಹೀಗೆ ಭಾರಿ ಮಳೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವಾಂತರ ನಡೀತಾ ಇರುವ ಬೆನ್ನಲ್ಲೇ ಬೆಂಗಳೂರಿಗೂ ಕಂಟಕ ಶುರುವಾಗಿದೆ. ಸದ್ಯ ಬೆಂಗಳೂರಿನ ವಾತಾವರಣ ಕಂಪ್ಲೀಟ್ ಚೇಂಜ್ ಆಗಿದ್ದು ರಾಜಧಾನಿಯಲ್ಲಿ ಇನ್ನು 4 ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದಷ್ಟೇ ಅಲ್ಲ, ಬಿರುಗಾಳಿ ಸಹಿತ ಮಳೆಯಾಗಲಿದೆ ಅಂತ ಎಚ್ಚರಿಕೆ ನೀಡಲಾಗಿದೆ. ಇತ್ತ ಮಳೆ ಪ್ರವಾಹದಿಂದ ರಾಜ್ಯದ ಹಲವೆಡೆ ಭಾರೀ ಅನಾಹುತವಾಗಿದೆ. ಹೀಗಾಗಿ ನಾಳೆಯಿಂದ 2 ದಿನ ಸಿಎಂ ಬಸವರಾಜ ಬೊಮ್ಮಾಯಿ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಸಿಎಂ, ರಾಜ್ಯದಲ್ಲಿ ಕಳೆದ 10 ದಿನಗಳಿಂದ ವ್ಯಾಪಕ ಮಳೆಯಾಗ್ತಿದೆ. ನಾಳೆ ಕೊಡಗಿನಲ್ಲಿ ಮಳೆ ಹಾನಿ, ಭೂಕುಸಿತ ಪರಿಶೀಲನೆ ಮಾಡ್ತೇವೆ. ಮಳೆ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ಮಾಡ್ತೇನೆ. ನಾಡಿದ್ದು ದಕ್ಷಿಣ ಕನ್ನಡ, ಉಡುಪಿ, ಕಾರವಾರಕ್ಕೆ ಭೇಟಿ ಕೊಡ್ತೇವೆ. ಸಂತ್ರಸ್ತರ ಜೊತೆ ಮಾತನಾಡಿ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡ್ತೇವೆ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪ್ರಚಂಡ ಮಳೆಗೆ ನಡುಗಿ ಹೋಯಿತು ಗುಜರಾತ್. ರಸ್ತೆಗಳು ಜಲಾವೃತ, ಪ್ರವಾಹದಲ್ಲಿ ತೇಲಿ ಬಂದವು ಕಾರುಗಳು, ಶಾಪಿಂಗ್ ಮಾಲ್ ವಸ್ತುಗಳು ನೀರುಪಾಲು ಆಗಿದ್ದಲ್ಲಿ. ನೋಡೋಣ ಪ್ರಚಂಡ ಮಳೆ ನ್ಯೂಸ್ ಟಾಪ್ 9ನಲ್ಲಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಿನ್ನೆ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಅದು ಯಾವ ರೇಂಜ್ಗೆ ಅಂದ್ರೆ ಇಡೀ ರಾತ್ರಿ ಆರ್ಭಟಿಸಿದ್ದು ಸಾಕಷ್ಟು ಪ್ರದೇಶಗಳು ಜಲಾವೃತವಾಗಿದೆ. ನಗರದ ಅನೇಕ ಪ್ರದೇಶಗಳ ಮನೆಯೊಳಗೆ ನೀರು ನುಗ್ಗಿದೆ. ಬಹಳಷ್ಟು ಪ್ರದೇಶಗಳ ಮನೆಗಳಲ್ಲಿ ನೆಲಮಹಡಿ ಸಂಪೂರ್ಣ ಜಲಾವೃತವಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ರಸ್ತೆಯಲ್ಲಿ 8 ರಿಂದ 10 ಅಡಿಯಷ್ಟು ಎತ್ತರದವರೆಗೂ ನೀರು ನಿಂತಿದೆ. ರಸ್ತೆಯಲ್ಲಿ ನಿಲ್ಲಿಸಿದ ಕಾರ್ಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿವೆ. ಜಲಾಸುರನ ದಾಳಿಗೆ ಜನ ಮನೆ ಬಿಟ್ಟು ಮೊದಲ ಮಹಡಿಯಲ್ಲಿ ಕಾಲ ಕಳಿಬೇಕಾಗಿದೆ. ರಸ್ತೆಗಳಂತೂ ಸ್ವಿಮ್ಮಿಂಗ್ ಪೂಲ್ ಆಗಿ ಪರಿವರ್ತನೆಯಾಗಿದ್ದು ಜನರು ಈಜಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ಅಹಮದಾಬಾದ್ ರಸ್ತೆಗಳೆಲ್ಲ ಕೆರೆ ನದಿಗಳಂತಾಗಿವೆ. ರಸ್ತೆಗಳಲ್ಲಿ ಎತ್ತರದವರೆಗೂ ನೀರು ನಿಂತಿದೆ. ರಸ್ತೆಗಳಲ್ಲಿ ಜನರು ಈಗ ಮುಳುಗಿಕೊಂಡು ಮನೆಯಿಂದ ಹೊರಗೆ ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಹಮದಾಬಾದ್ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ. ಮಳೆ ನೀರು ಸರಾಗವಾಗಿ ಹರಿದು ಹೋಗದೆ ಭಾರೀ ಸಮಸ್ಯೆಯಾಗಿದೆ. ಅಹಮದಾಬಾದ್ನ ಪಾಲಡಿ ಪ್ರದೇಶದ ಶಾಪಿಂಗ್ ಮಾಲ್ ಸಂಪೂರ್ಣ ಜಲಾವೃತವಾಗಿದೆ. ಶಾಪಿಂಗ್ ಮಾಲ್ನಲ್ಲಿದ್ದಂತಹ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಿಕೊಂಡು ಹೊರಗೆ ಬಂದಿವೆ. ಶಾಪಿಂಗ್ ಮಾಲ್ನ ಸಾಮಗ್ರಿಗಳನ್ನ ಸಿಬ್ಬಂದಿಯು ನೀರಿನಲ್ಲಿ ಹಿಡಿದುಕೊಂಡು ಮತ್ತೆ ಶಾಪಿಂಗ್ ಮಾಲ್ ಒಳಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಮಹಾರಾಷ್ಟ್ರದ ಮುಂಬೈ ಥಾಣೆಯಲ್ಲಿ ಇಂದು ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮುಂಬೈ ಥಾಣೆಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ರಾಯಗಢ, ರತ್ನಗಿರಿ, ಸಾತಾರ, ಪುಣೆಗೆ ರೆಡ್ ಅಲರ್ಟ್ ನೀಡಲಾಗಿದೆ. ಜೊತೆಗೆ ಮುಂಬೈನ ಸಮುದ್ರದಲ್ಲಿ 4 ಮೀಟರ್ ಎತ್ತರದವರೆಗೂ ಅಲೆಗಳು ಏಳುವ ಸಾಧ್ಯತೆ ಇದೆ. ಹೀಗಾಗಿ ಜನರು ಸಮುದ್ರದತ್ತ ಹೋಗದಂತೆ ಸೂಚನೆ ನೀಡಲಾಗಿದೆ. ಚಂದ್ರಪುರ, ಗಡಚಿರೋಲಿ ಜಿಲ್ಲೆಗಳಲ್ಲೂ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ಐಎಂಡಿ ನೀಡಿದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ವರ್ಷದ ಮಾನ್ಸೂನ್ ಮಳೆ ಆರಂಭವಾದ ಬಳಿಕ ಮಳೆ ಅನಾಹುತಗಳಿಂದ 76 ಮಂದಿ ಸಾವನ್ನಪ್ಪಿದ್ದಾರೆ. ಕಳೆದ 24 ಗಂಟೆಯ ಅವಧಿಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಸಿಡಿಲು, ಭೂಕುಸಿತ, ಮರ ಬಿದ್ದು ಸಾವಾಗಿದ್ದು, ಪ್ರವಾಹ, ಕಟ್ಟಡ ಕುಸಿತಗಳಿಂದ ಮಹಾರಾಷ್ಟ್ರ ರಾಜ್ಯದಲ್ಲಿ 76 ಮಂದಿ ಸಾವನ್ನಪ್ಪಿದ್ದಾರೆ. ಜೂನ್ 1ರಿಂದ 125 ಜಾನುವಾರುಗಳು ಕೂಡ ಮಳೆ ಅನಾಹುತಗಳಿಂದ ಸಾವನ್ನಪ್ಪಿವೆ ಅಂತ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಹೇಳಿದೆ. ಮಹಾರಾಷ್ಟ್ರದ ಕೊಂಕಣ ವಲಯದ ಎಲ್ಲಾ ಜಿಲ್ಲೆಗಳಲ್ಲಿ ನಾಳೆವರೆಗೂ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕೊಂಕಣ ವಲಯದಲ್ಲಿ 64 ಮಿಲಿಮೀಟರ್ನಿಂದ 200 ಮಿಲಿಮೀಟರ್ವರೆಗೂ ಮಳೆಯಾಗಲಿದೆ ಅಂತ ಐಎಂಡಿ ಹೇಳಿದೆ. ಜೂನ್ 1ರಿಂದ ಇಲ್ಲಿವರೆಗೂ ಮುಂಬೈನಲ್ಲಿ 336 ಮಿಲಿಮೀಟರ್ ಮಳೆಯಾಗಿದೆ. ವಾಡಿಕೆಗಿಂತ ಶೇಕಡಾ 107ರಷ್ಟು ಮಳೆಯಾಗಿದೆ. ಮುಂಬೈನಲ್ಲಿ ಕಳೆದ 24 ಗಂಟೆಯ ಅವಧಿಯಲ್ಲಿ 28 ಮಿಲಿಮೀಟರ್ ಮಳೆಯಾಗಿದೆ. ಮೇಘಸ್ಫೋಟದಿಂದ ಸ್ಥಗಿತಗೊಂಡಿದ್ದ ಅಮರನಾಥ ಯಾತ್ರೆ ಮತ್ತೆ ಶುರುವಾಗಿದೆ. ಇವತ್ತು ಬೆಳಗ್ಗೆಯಿಂದ ಶಿವಲಿಂಗ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅದು ಕೂಡ ಪಹಲ್ಗಾಮ್ ಮೂಲಕ ಪವಿತ್ರ ಗುಹೆಗೆ ಭೇಟಿ ನೀಡಲು ಸೂಚಿಸಲಾಗಿದೆ. ಜೊತೆಗೆ ಪಹಲ್ಗಾಮ್ ಮಾರ್ಗದಲ್ಲಿರುವ ನನ್ವಾನ್ ಬೇಸ್ ಕ್ಯಾಂಪ್ನಿಂದ ಯಾತ್ರಾರ್ಥಿಗಳು ಪವಿತ್ರ ಗುಹೆಯತ್ತ ಹೊರಟಿದ್ದಾರೆ. ಅಮರನಾಥ ಯಾತ್ರೆಯನ್ನ ಹೆಲಿಕಾಪ್ಟರ್ ಮೂಲಕವೂ ಮಾಡಲು ಅವಕಾಶವಿದೆ. ಬಾಲ್ಟಾಸ್ ಬೇಸ್ ಕ್ಯಾಂಪ್ ಮೂಲಕ ಹೆಲಿಕಾಪ್ಟರ್ನಲ್ಲಿ ಹೋಗಿ ಅಮರನಾಥ್ ಗುಹೆ ತಲುಪಬಹುದಾಗಿದೆ. ಇನ್ನು ಈ ಹಿಂದಿಗೆ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಬುಕ್ ಮಾಡಿದವರಿಗೆ ಇದೀಗ ಆದ್ಯತೆ ನೀಡಲಾಗ್ತಾ ಇದೆ. ಆದರೆ ಹೊಸದಾಗಿ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಬುಕಿಂಗ್ ಮಾಡಿಕೊಳ್ತಿಲ್ಲ. ರಣಮಳೆಗೆ ಕರಾವಳಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಎಲ್ಲೆಲ್ಲಿ ಶಾಲೆಗಳು ಓಪನ್ ಆಗಿವೆ? ಜಿಲ್ಲಾಡಳಿತಗಳು ಕೊಟ್ಟ ಎಚ್ಚರಿಕೆ ಏನು? ಪ್ರವಾಹದ ಸ್ಥಿತಿಯಲ್ಲಿರೋ ಜನರ ಪಾಡೇನು? ನೋಡೋಣ ರಣಮಳೆ ಎಫೆಕ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಕರಾವಳಿ ಭಾಗದಲ್ಲಿ ರಣಮಳೆ ಅವಾಂತರಗಳ ಸುರಿಮಳೆಯನ್ನೇ ಸೃಷ್ಟಿಸಿದೆ. ಮುಂದಿನ 4 ದಿನ ಕರಾವಳಿ ಜಿಲ್ಲೆಗಳಿಗೆ ಡೇಂಜರ್ ಆಗಿರಲಿದೆ. 4 ದಿನ ಮತ್ತೆ ಕರಾವಳಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಈಗಾಗಲೇ ಕರಾವಳಿಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ಜನ ಪತರುಗುಟ್ಟಿ ಹೋಗಿದ್ದಾರೆ. ಸಮುದ್ರದಲ್ಲಿ ಅಲೆಗಳ ಆರ್ಭಟ, ಕಡಲಕೊರೆತ ಹೆಚ್ಚಾಗ್ತಿದೆ. ಹೀಗಾಗಿ ಇನ್ನೂ 4 ದಿನ ಮಳೆ ಸುರಿದ್ರೆ ಭಾರೀ ಅವಾಂತರ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದ ಉತ್ತರ ಕನ್ನಡದಲ್ಲಿ ಇಂದು ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಶಾಲೆ ಕಾಲೇಜುಗಳು ಎಂದಿನಂತೆ ಶುರುವಾಗಲಿವೆ. ಆದರೆ ಮಳೆ ಜೋರಾಗಿ ಬಂದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಅಂತ ಡಿಸಿ ಮುಲ್ಲೈ ಮುಗಿಲನ್ ಆದೇಶ ನೀಡಿದ್ದಾರೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವ ಅಧಿಕಾರ ತಾಲೂಕಿನ ಶಿಕ್ಷಣ ಇಲಾಖೆಗೆ ನೀಡಲಾಗಿದೆ. ಮಳೆ ತೀವ್ರತೆ ನೋಡಿಕೊಂಡು ತಾಲೂಕು ಶಿಕ್ಷಣ ಇಲಾಖೆ ರಜೆ ಘೋಷಣೆ ಮಾಡಲಿದೆ. ಕರಾವಳಿ ಭಾಗ ಅಷ್ಟೇ ಅಲ್ಲ, ಮಲೆನಾಡಿಗೂ ಮುಂಗಾರು ಮಳೆ ಕಂಟಕ ತಂದೊಡ್ಡುವುದು ಫಿಕ್ಸ್ ಆಗಿದೆ. ಮಲೆನಾಡಿನ 4 ಜಿಲ್ಲೆಗಳಿಗೂ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು, ಹಾಸನಕ್ಕೆ ವರುಣ ಸಂಕಷ್ಟ ತಂದೊಡ್ಡುವುದು ಫಿಕ್ಸ್ ಆಗಿದೆ. ಈ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸುರಿತಾ ಇದೆ. ನದಿಗಳು ಆರ್ಭಟಿಸ್ತಾ ಇವೆ. ರಸ್ತೆ, ಸೇತುವೆಗಳು ಮುಳುಗಡೆಯಾಗಿವೆ.
ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೂ ಮಳೆ ಶಾಕ್ ನೀಡೋ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದ 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ಬೀದರ್, ಧಾರವಾಡ, ಹಾವೇರಿ, ಕಲಬುರಗಿ ಜಿಲ್ಲೆಗಳಲ್ಲಿ ವಾಯುಭಾರ ಕುಸಿತದಿಂದ ಭಾರೀ ಮಳೆ ಸುರಿಯುವ ಸಾಧ್ಯತೆ ಇದೆ. ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ದಾವಣಗೆರೆ, ಮೈಸೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಎಲ್ಲಾ ಜಿಲ್ಲೆಗಳಿಗೆ ಈಗಾಗಲೇ ಮುನ್ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಭಾರೀ ಮಳೆಯಾಗ್ತಿರೋದ್ರಿಂದ ಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರಜೆ ಘೋಷಿಸಿ ದಕ್ಷಿಣ ಕನ್ನಡ ಡಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶ ಹೊರಡಿಸಿದ್ದಾರೆ. ಪಿಯುಸಿ, ಡಿಗ್ರಿ, ಪಿಜಿ ಹಾಗೂ ಇತರೆ ಕಾಲೇಜುಗಳಿಗೆ ರಜೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಶನಿವಾರ ಪೂರ್ತಿ ತರಗತಿಗಳನ್ನು ನಡೆಸಿ ಸರಿದೂಗಿಸಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಆದೇಶಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಜನಜೀವನ ಇನ್ನೂ ತಹಬದಿಗೆ ಬಂದಿಲ್ಲ. ಮಳೆಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿವೆ. ಈ ಭಾಗದ ನೆರೆ ಸಂತ್ರಸ್ತರು ತಿನ್ನೋಕು, ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ. ಇಷ್ಟೇ ಅಲ್ಲ, ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಆದ್ರೀಗ ಇಂದು ಶಾಲೆಗಳಿಗೆ ಮಾತ್ರ ರಜೆ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ, ಪ್ರೌಢ, ಅಂಗನವಾಡಿ ಮಕ್ಕಳಿಗೆ ರಜೆ ಇರಲಿದೆ. ಆದರೆ ಕಾಲೇಜುಗಳು ಎಂದಿನಂತೆ ನಡೆಯಲಿವೆ. ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಕೂರ್ಮರಾವ್ ಆದೇಶ ಹೊರಡಿಸಿದ್ದಾರೆ. ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಇಂದು ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ವರುಣರಾಯನ ಪ್ರತಾಪ ಜೋರಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಯಶವಂತ್ ಗುರುಕಾರ್ ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇಂದು ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು, ಜನರು ಸುರಕ್ಷಿತವಾಗಿ ಇರಬೇಕು ಅಂತ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು 3 ತಾಲೂಕುಗಳ ಅಂಗನವಾಡಿ ಮತ್ತು ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಸಕಲೇಶಪುರ, ಆಲೂರು, ಅರಕಲಗೂಡು ತಾಲೂಕಿನ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಮಾತ್ರ ಇಂದು ರಜೆ ಘೋಷಿಸಲಾಗಿದೆ. ಕಳೆದ 8 ದಿನಗಳಿಂದ ಎಡೆಬಿಡದೆ ಸುರಿತಾ ಇರೋ ಮಳೆಯಿಂದಾಗಿ ಮಕ್ಕಳು ಶಾಲೆಗಳಿಗೆ ಬರೋದಕ್ಕೆ ಕಷ್ಟವಾಗ್ತಿದೆ. ಹೀಗಾಗಿ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ರಜೆ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಹಾಮಳೆ ಆರ್ಭಟ ಮುಂದುವರೆದಿದ್ದು, ಜಿಲ್ಲೆಯ ಅಂಗನವಾಡಿ ಶಾಲೆಗಳಿಗೆ ಇಂದು ರಜೆ ಘೋಷಣೆ ಮಾಡಲಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ರಜೆ ಘೋಷಿಸಿ ಡಿಸಿ ಸತೀಶ್ ಆದೇಶಿಸಿದ್ದಾರೆ. ಪಿಯುಸಿ, ಡಿಗ್ರಿ, ಪಿಜಿ, ಡಿಪ್ಲೊಮಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ ಅಂತ ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಆದೇಶಿಸಿದ್ದಾರೆ. ಪ್ರಧಾನಿಯಿಂದ ರಾಷ್ಟ್ರ ಲಾಂಛನದ ಪ್ರತಿಮೆ ಅನಾವರಣ. ಚೆನ್ನೈನಲ್ಲಿ ಭಾರೀ ಹೈಡ್ರಾಮಾ. ನಾಳೆ ಚಾಮರಾಜಪೇಟೆ ಬಂದ್. ಹೋರಾಟಕ್ಕೆ ಯಾರೆಲ್ಲ ಬೆಂಬಲ ಕೊಡ್ತಿದ್ದಾರೆ? ಶೋಕಿ ಜೀವನಕ್ಕಾಗಿ ಐನಾತಿಗಳು ಮಾಡಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ದೆಹಲಿಯ ಹೊಸ ಪಾರ್ಲಿಮೆಂಟ್ ಬಳಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರ ಲಾಂಛನದ ಪ್ರತಿಮೆ ಅನಾವರಣಗೊಳಿಸಿದ್ದಾರೆ. 6.5 ಮೀಟರ್ ಎತ್ತರದ ಪ್ರತಿಮೆ ಇದಾಗಿದ್ದು, ಪ್ರತಿಮೆ ನಿರ್ಮಿಸಿದ ಕಾರ್ಮಿಕರೊಂದಿಗೆ ಪ್ರಧಾನಿ ಮೋದಿ ಚರ್ಚೆ ನಡೆಸಿದರು. ಅಲ್ಲದೆ ಪ್ರತಿಮೆ ನಿರ್ಮಿಸಿದ ಕಾರ್ಮಿಕರ ಕೆಲಸಕ್ಕೆ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶದಲ್ಲಿರೋ ಉದ್ಯಮಿ ವಿಜಯ್ ಮಲ್ಯಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. 2017ರ ನ್ಯಾಯಾಂಗ ನಿಂದನೆ ಕೇಸ್ನಲ್ಲಿ ಉದ್ಯಮಿ ವಿಜಯ್ ಮಲ್ಯಗೆ 4 ತಿಂಗಳು ಜೈಲು ಶಿಕ್ಷೆ ವಿಧಿಸಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಮಲ್ಯ ಮಾಡಿದ ತಪ್ಪಿಗೆ ಯಾವುದೇ ಪಶ್ಚಾತ್ತಾಪ ತೋರಿಸಿಲ್ಲ. 2017ರಲ್ಲಿ ಕೋರ್ಟ್ ಆದೇಶ ಉಲ್ಲಂಘಿಸಿ $40 ಮಿಲಿಯನ್ ಅನ್ನು ಮಲ್ಯ ತನ್ನ ಮಕ್ಕಳಿಗೆ ವರ್ಗಾವಣೆ ಮಾಡಿದ್ರು. ಇದನ್ನು ಪ್ರಶ್ನಿಸಿ ಎಸ್ಬಿಐ ಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ 4 ತಿಂಗಳು ಜೈಲು, $2,000 ದಂಡ ವಿಧಿಸಿದೆ. ಚೆನ್ನೈನ ಎಐಎಡಿಎಂಕೆ ಕಚೇರಿ ಎದುರು ಭಾರೀ ಹೈಡ್ರಾಮಾ ನಡೆದಿದೆ. ಇಪಿಎಸ್, ಓಪಿಎಸ್ ಬಣಗಳ ನಡುವೆ ಮಾರಾಮಾರಿ ನಡೆದಿದೆ. ಅದು ಕೂಡ ರಸ್ತೆಯಲ್ಲೇ ಕಲ್ಲು ದೊಣ್ಣೆಗಳಿಂದ ಕಾರ್ಯಕರ್ತರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಇನ್ನು ನಾಯಕತ್ವದ ವಿಚಾರಕ್ಕೆ ಕಾರ್ಯಕರ್ತರ ನಡುವೆ ಗಲಾಟೆ ಶುರುವಾಗಿದ್ದು, ಕೋಪಗೊಂಡ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ದಾರೆ. ಬೆಂಗಳೂರಿನ ಸಿಎಂ ಮನೆ ಮುಂದೆಯೂ ಕೂಡ ಭಾರೀ ಹೈಡ್ರಾಮಾ ಆಗಿದೆ. ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಬಂದ ರೈತರನ್ನ ಪೊಲೀಸರು ತಡಿತಾ ಇದ್ದಾರೆ. ಈ ನಡುವೆ ರಸ್ತೆಯಲ್ಲೇ ನಿಂತ ಕೆಎಸ್ಆರ್ಟಿಸಿ ಬಸ್ ಅನ್ನ ಮುಂದೆ ಕಳುಹಿಸಲು ಪೊಲೀಸರು ಪರದಾಡ್ತಿದ್ರು. ಇದೇ ವೇಳೆ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಕಾರಲ್ಲಿ ಬಂದ ರೈತರನ್ನ ಖಾಕಿ ಪಡೆ ವಾಪಸ್ ಕಳುಹಿಸಿದೆ. ಅಲ್ಲದೆ ರೇಸ್ಕೋರ್ಸ್ ಬಳಿ ರೈತರು ಮತ್ತು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನ ವಿವಾದ. ನಾಳೆ ಚಾಮರಾಜಪೇಟೆ ಬಂದ್ಗೆ ಕರೆ ನೀಡಲಾಗಿದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ವೇದಿಕೆಯಿಂದ ಬಂದ್ಗೆ ಕರೆ ನೀಡಲಾಗಿದ್ದು, ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಚಾಮರಾಜಪೇಟೆ ಬಂದ್ ಆಗಲಿದೆ. ಈಗಾಗಲೇ ಚಾಮರಾಜಪೇಟೆ ಬಂದ್ಗೆ ಹಲವು ಸಂಘಟನೆಗಳಿಂದ ಬೆಂಬಲ ಸಿಕ್ಕಿದೆ. ನಾಳೆ ಯಾವುದೇ ರೀತಿಯ ಪ್ರತಿಭಟನಾ ರ್ಯಾಲಿ ಇರೋದಿಲ್ಲ. ಕೇವಲ 1 ದಿನದ ಮಟ್ಟಿಗೆ ಮಾತ್ರ ಶಾಂತಿಯುತ ಬಂದ್ಗೆ ಕರೆ ನೀಡಲಾಗಿದೆ.
ಬೆಂಗಳೂರಿನ ಚಾಮರಾಜಪೇಟೆ ಮೈದಾನ ವಿವಾದ ವಿಚಾರ ಚಾಮರಾಜಪೇಟೆ ಬಂದ್ಗೆ ಹಿಂದೂಪರ ಸಂಘಟನೆಗಳು ಸಾಥ್ ನೀಡಿದ್ದಾರೆ. ವಿಎಚ್ಪಿ ಬಜರಂಗದಳ ಸೇರಿ 50ಕ್ಕೂ ಹೆಚ್ಚು ಸಂಘಟನೆಗಳು ನಾಳಿನ ಬಂದ್ಗೆ ಬೆಂಬಲ ಸೂಚಿಸಿವೆ. ಇಷ್ಟೇ ಅಲ್ಲ, ಬಂದ್ಗೆ ಬೆಂಬಲ ನೀಡುವಂತೆ ಇಂದು ಅಂಗಡಿ, ಬ್ಯಾಂಕ್, ಶಾಲಾ ಕಾಲೇಜುಗಳಿಗೆ ತೆರಳಿ ಹಿಂದೂ ಸಂಘಟನೆಗಳು ಮನವಿ ಮಾಡಲಿದ್ದಾರೆ. ಇದಕ್ಕಾಗಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ 10,000ಕ್ಕೂ ಅಧಿಕ ಕರಪತ್ರಗಳನ್ನು ಹಂಚಿಕೆ ಮಾಡಿದೆ. ಇಂದಿನಿಂದಲೇ ಬಂದ್ಗೆ ಬೆಂಬಲ ನೀಡುವಂತೆ ಕರಪತ್ರ ಹಂಚಿಕೆ ಮಾಡಲಿದ್ದಾರೆ. ಇತ್ತ ಚಾಮರಾಜಪೇಟೆ ಬಂದ್ಗೆ ನಾಗರಿಕರ ಒಕ್ಕೂಟವು ಬೆಂಬಲ ಕೊಟ್ಟಿದೆ. ಅದು ಕೂಡ ಪ್ರತಿ ಅಂಗಡಿಗಳ ಮೇಲೂ ಬಂದ್ಗೆ ಬೆಂಬಲ ಕೊಡ್ತಿದ್ದೀವಿ ಅಂತ ಬೋರ್ಡ್ ಹಾಕಿದ್ದಾರೆ. ಚಾಮರಾಜಪೇಟೆ ಆಟದ ಮೈದಾನ ಬಿಬಿಎಂಪಿ ಸ್ವತ್ತಾಗಬೇಕು ಅಂತ ಜ್ಯುವೆಲರಿ ಶಾಪ್ಸ್, ದಿನಸಿ ಅಂಗಡಿ, ಬೇಕರಿ, ಮೆಕ್ಯಾನಿಕ್ ಶಾಪ್ ಸೇರಿದಂತೆ ಹಲವು ಅಂಗಡಿಗಳ ಮುಂದೆ ಬಂದ್ ಬೆಂಬಲ ಬೋರ್ಡ್ ಅಳವಡಿಸಿದ್ದಾರೆ.